ಸ್ನೇಹಿತರೆ, ಇವತ್ತಿನ ದಿನ ನಾನು ಲಿಂಗ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಿಂಗ ಮುದ್ರೆ ಮಾಡುವುದು ಹೇಗೆ, ಲಿಂಗ ಮುದ್ರೆಯಿಂದ ಸಿಗುವಂತಹ ಪ್ರಯೋಜನಗಳೇನು, ಈ ಎಲ್ಲ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಾನು ಶ್ರುತಿ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮೊಟ್ಟ ಮೊದಲು ಲಿಂಗ ಮುದ್ರೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಿಮ್ಮ ಎರಡೂ ಕೈಗಳನ್ನು ಹೀಗೆ ಪರಸ್ಪರ ಅಭಿಮುಖವಾಗಿ ಇಟ್ಕೊಳ್ಳಿ, ಅಂದರೆ ಹೀಗೆ ಎದುರ ಬದ್ರ ಇಟ್ಕೊಳ್ಬೇಕು. ನಂತರ ನಿಮ್ಮ ಎರಡೂ ಕೈಗಳನ್ನ ಹೀಗೆ ಲಾಕ್ ಮಾಡ್ಕೊಳ್ಬೇಕು. ಹೆಬ್ಬೆರಳು ಮಾತ್ರ, ಎಡಗೈದು ಅಥವಾ ಬಲಗೈದು ಯಾವುದಾದ್ರೂ ಕೈನ ಹೆಬ್ಬೆರಳು ಹೀಗೆ ಮೇಲ್ಮುಖವಾಗಿರಲಿ. ನಂತರ ಮಿಕ್ಕಿದ ಬೆರಳಿನ ನೀವು ಯಾವುದು, ಈಗ ಎಡಗೈನ ಹೆಬ್ಬೆರಳು ಹೀಗೆ ಮೇಲ್ಮುಖವಾಗಿ ಇಟ್ಕೊಳ್ತೀರ ಅಂದರೆ ಬಲಗೈನ ಹೆಬ್ಬೆರಳು ಹೀಗೆ ಮೇಲ್ಮುಖವಾಗಿ ಇಟ್ಕೊಳ್ತೀರ ಅಂದರೆ ಎಡಗೈನ ಹೆಬ್ಬೆರಳು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಬೇಕು. ಈ ಥರ ಮಾಡಿದಾಗ ಲಿಂಗ ಮುದ್ರೆ ಆಗುತ್ತೆ. ಈ ಮುದ್ರೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ? ಲಿಂಗ ಮುದ್ರೆಯು ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸುವ ಹಾಗೂ ಶೀತ, ಕಫ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸುವ ಪ್ರಮುಖ ಯೋಗ ಮುದ್ರೆಯಾಗಿದೆ. ಶೀತ, ಕೆಮ್ಮು ನಿವಾರಣೆ, ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸಿ ಶೀತ, ಅಸ್ತಮಾ, ಸೈನಸ್ ಹಾಗೂ ಕಫದಂತಹ ಉಸಿರಾಟದ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಈಗಿನ ಏರ್ ಪೊಲ್ಯೂಷನಲ್ಲಿ ಬಹಳಷ್ಟು ಜನ ಅಸ್ತಮದಂಥ ಸಮಸ್ಯೆಗಳು, ಸೈನಸ್ನಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರ. ಅವರು ಪ್ರತಿದಿನ ಲಿಂಗಮುದ್ರೆ ಅಭ್ಯಾಸ ಮಾಡುವುದರಿಂದ ಈ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ. ತೂಕ ನಿಯಂತ್ರಣ, ಇದು ಚಯಾಪಚಯ ಕ್ರಿಯೆಯನ್ನು ಚುರುಕುಗೊಳಿಸಿ ಅನವಶ್ಯಕ ಅಂದರೆ ಬೇಡದ ಕೊಬ್ಬನ್ನು ಕರಗಿಸಲು ಮತ್ತು ದೇಹದ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ಎಷ್ಟೋ ಜನ ಈ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೊಳ್ಬೇಕು ಅಥವಾ ಹೆಚ್ಚಾಗಿ ವೆಯ್ಟ್ ಗೇನ್ ಆಗ್ತಾಯಿದೆ, ಇದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಜಿಮ್ ಹೋಗೋದು, ಯೋಗ ಮಾಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀರ. ನೀವು ಫ್ರೀಯಾಗಿರುವಂಥ ಸಮಯವನ್ನೇ ಅಥವಾ ಓದಬೇಕಾದ್ರೂ ಅಥವಾ ಟಿ ವಿ ನೋಡಬೇಕಾದ್ರೂ ಸುಮ್ಮನೆ ಕೂತಾಗ ಈ ರೀತಿಯಾಗಿ ನೀವು ಲಿಂಗಮುದ್ರೆ ಮಾಡೋದ್ರಿಂದ ತನ್ನಷ್ಟಕ್ಕೆ ತಾನೇ ನಿಮ್ಮ ದೇಹದಲ್ಲಿರುವಂತಹ ಅನವಶ್ಯಕ ಕೊಬ್ಬು ಕರಗಿ ಹೋಗುತ್ತದೆ. ಜೀರ್ಣಾಂಗ ಸುಧಾರಣೆ, ಜೀರ್ಣಕ್ರಿಯೆ ಸುಧಾರಣೆ, ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಿ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳನ್ನು ಇದು ದೂರ ಮಾಡುತ್ತದೆ. ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಕೂಡ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮುದ್ರೆ ಕೆಲವು ನಿಮಿಷ ಮಾಡಿದರೂ ದೇಹದ ಉಷ್ಣತೆ ಹೆಚ್ಚಿ ಚಳಿಯ ತೊಂದರೆ ಶಮನವಾಗುವುದರ ಜೊತೆಗೆ ಕೆಮ್ಮು, ಶೀತ, ಸೈನಟಿಸ್, ಉಬ್ಬಸ, ನಿಮೋನಿಯಾ, TB ಕೂಡ ಶಮನಗೊಳ್ಳುತ್ತದೆ. AC ರೂಮ್ ಅಥವಾ ಋತು ಪರಿವರ್ತನೆಯಾದಾಗ ಆಗುವಂಥ ಸಮಸ್ಯೆಗಳಿಂದ ಕೂಡ ನಿಮ್ಮ ದೇಹವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಎಂತಹ ಸ್ಥೂಲಕಾಯ ದೇಹವಿದ್ದರೂ ಕೂಡ ಈ ಮುದ್ರೆ ಮಾಡೋದ್ರಿಂದ, ಲಿಂಗ ಮುದ್ರೆ ಜೊತೆಗೆ ಸೂರ್ಯ ಮುದ್ರೆ ಮಾಡೋದ್ರಿಂದ ಬಹಳ ಬೇಗವೇ ಅನಗತ್ಯ ಕೊಬ್ಬು ಕರಗಿ ನಿಮ್ಮ ದೇಹ ಸಹಜ ಸ್ಥಿತಿಗೆ ಮರಳುತ್ತದೆ. ಸ್ನೇಹಿತರೆ, ಗಮನಿಸಿ, ಲಿಂಗ ಮುದ್ರೆಯಿಂದಾಗಿ ದೇಹದ ಉಷ್ಣಾಂಶ ಹೆಚ್ಚಾಗುತ್ತದೆ. ಆದ್ದರಿಂದ ದಯವಿಟ್ಟು ಹೆಚ್ಚು ನೀರನ್ನು ಕುಡಿರಿ. ಹಣ್ಣಿನ ರಸ ಅಥವಾ ನಿಂಬೆಹಣ್ಣಿನ ಶರಬತ್ತು ಅಥವಾ ಹಾಲು, ಮಜ್ಜಿಗೆ ಇವುಗಳನ್ನು ಹೆಚ್ಚಾಗಿ ಸೇವಿಸಿ. ಏಕೆಂದರೆ ಲಿಂಗ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ ಮೇಲೆ ಕೆಲವು ದುಷ್ಪರಿಣಾಮಗಳು ಬೀರುತ್ತದೆ. ಏಕೆಂದರೆ ಉಷ್ಣತೆ ಹೆಚ್ಚಾಗುವುದರಿಂದ ಕೆಲವು ದುಷ್ಪರಿಣಾಮಗಳು ಬೀರುತ್ತದೆ. ಪಿತ್ತಕೋಶದ ತೊಂದರೆ ಇರೋರು ಈ ಮುದ್ರೆನ ಮಾಡಲಿಕ್ಕೆ ಹೋಗಬೇಡಿ. ಆ್ಯಸಿಡಿಟಿ, ಆಮ್ಲಪಿತ್ತ, ತಲೆ ಸುತ್ತುವಿಕೆ, ಅಲ್ಸರ್ ಇರೋರು ಕೂಡ ಈ ಮುದ್ರೆನ ಮಾಡಬಾರ್ದು. ಶೀತ ಮತ್ತು ಕಫದ ತೊಂದರೆ ಇದ್ದರೆ 2 ನಿಮಿಷ ಮಾಡಿ ನಿಲ್ಲಿಸ್ಬಿಡಬೇಕು. ತೊಂದರೆ ಶಮನವಾದಾಗ ಈ ಮುದ್ರೆ ಮಾಡುವುದನ್ನು ತಕ್ಷಣ ನಿಲ್ಲಿಸ್ಬಿಡಿ. ದಯವಿಟ್ಟು ಸ್ನೇಹಿತರೆ, ದೀರ್ಘಕಾಲದಿಂದ ತೊಂದರೆ ಇತ್ತು ಅಂತಂದರೆ, ದೀರ್ಘಕಾಲದ ನೋವಿದ್ದರೆ ದಯವಿಟ್ಟು ವೈದ್ಯರನ್ನು ಭೇಟಿಯಾಗಿ. ಯಾಕೆಂದರೆ ಈ ಮುದ್ರೆ ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ. ಸ್ನೇಹಿತರೆ, ಲಿಂಗ ಮುದ್ರೆಯನ್ನು ನಿಯಮಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತವಾಗಿದೆ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಯೋಗ ಮುದ್ರೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.